ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ಮಲ್ಲಪ್ಪ ಅಥವಾ ಎಂ ಐ ಜೋತವರು. ಆತ್ಮೀಯರೇ, ಸುಗ್ರೀವಾಜ್ಞೆ ಬಂತು ಹೊರಗೆ, ರಾಜ್ಯಪಾಲರು ಅಂಕಿತ ಹಾಕಿದರು. ಇನ್ನು ಈ ಮೈಕ್ರೋ ಫೈನಾನ್ಸ್ಗಳಿಂದ ಪ್ರೈವೇಟ್ ಲೈಸೆನ್ಸ್ ಇಲ್ಲದಂಥ ಜನರ 10ರ ಬಡ್ಡಿ, 5ರ ಬಡ್ಡಿ, ದಿನದ ಬಡ್ಡಿ, ವಾರದ ಬಡ್ಡಿ, ಈ ಒಂದು ಅನಿಯಂತ್ರಿತವಾದಂಥ ಒಂದು ಏನಂತ ನೀವು ಕಾಂಗ್ರೆಸ್ ಕಸ ಬೆಳೆದಿತ್ತು, ಅದಕ್ಕೊಂದು ಪರಿಹಾರ ಕೊಡೋ ದಿಶೆಯಲ್ಲೇ ಈ ಕಾನೂನು ಭಾಳಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತದೆ ಈ ಸುಗ್ರೀವಾಜ್ಞೆ ಅಂತ ನಾವು ಹೇಳ್ಬೋದು. ಹೀಗಾಗಿ ಜನಸಾಮಾನ್ಯರು ಸಾಲ ತೆಗೆದುಕೊಂಡವರು ಮೊದಲು ಆ ಭಯವನ್ನು ತೆಗೆದು ಹಾಕಬೇಕು. ಯಾಕಂತಂದ್ರೆ ಭಯದ ಜನ ಮನೆ ಬಿಟ್ಟು ಹೋಗೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು ಭಾಳಷ್ಟು ನಡೆದೇನು ಸುಳ್ಳೇನಲ್ಲ. ಮೈಕ್ರೋ ಫೈನಾನ್ಸ್ಗಳು ಆ ರೀತಿ ತೀವ್ರ ಹಾವಳಿ ಮಾಡಿದ್ದು. ಅವ್ರ ಜೊತೆಗೆ 5, 10, 20, 30, 40 ಬಡ್ಡಿ ಆಡೋರ್ದಂತ ಹೇಳ್ತಿರೋದು. ಯಾಕಂದ್ರೆ ಮೊದಲ ಬಡ್ತಾನೆ, ಉದ್ಯೋಗ ಇಲ್ಲ, ಉದ್ಯೋಗ ಸಿಕ್ಕ ತಕ್ಷಣ ಯಾರು ಮುಟ್ಟಿಸ್ಬೋದು, ಮನುಷ್ಯ ಆಶೆಗೆ ಬಿದ್ದು ಸಾಲ ತಗೋತಾನೆ. ದೊಡ್ಡವ್ರದ್ದಿಲ್ಲ, ದೊಡ್ಡ ಕಂಪ್ನಿಗಳು ದಿವಾಳಿ ಬಿಸ್ಕೊಂಡು ಹೋಗ್ತಾರೆ. ಆಮದು ಬೇರೆ ಮಲ್ಯಾನಂತವರು, ಇನ್ನುಳಿದವರು ಈ ದೇಶದ ಹಣವನ್ನು ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗಿಲ್ಲ ಇದೆಲ್ಲ, ಅವ್ರು ದಾಟ್ಕೊಂಡು ಹೋಗಿ ಬಿಡ್ತಾರೆ. ಸಿಗೋರು ಯಾರಂದ್ರೆ 10 ರೂಪಾಯಿ 20 ರೂಪಾಯಿ ಕಿಸೆ ಕತ್ಸವ್ರು ಸಿಗ್ತಿರ್ತಾರೆ. ಇಡೀ ನಾಡು ಕತ್ಸಿದ್ರೆ ಅವ್ರು ಇಲ್ಲಿ ಸಿಗೋದಿಲ್ಲ, ಓಡ್ತಾರೆ ಕಾರ್ಪೊರೇಟ್ಗಳು. ಅವ್ರ ಸಾಲ ಮನ್ನಾ ಆಗ್ಯದ, ರಿಟರ್ನ್ ಅಪ್ ಆಗ್ತದೆ, ಮತ್ತೇನೂ ಆಗ್ತದೆ. ಅಪ್ಪ ಅಂತ ಹರಿದು ಹಾಕ್ತಾರೆ ನಮ್ಮ ಬ್ಯಾಂಕರ್ಸ್. ಅದ್ರ ಹಿಂದೆ ನಮ್ಮ ಕೇಂದ್ರ ಸರ್ಕಾರ ಹೋದ, ಹಿಂದಿನ ಸರ್ಕಾರಗಳು ಇದ್ದು ಆಮದು ಬೇರೆ. ಇವ್ರಿಗಷ್ಟೇ ಆರೋಪ ಮಾಡ್ತಾಯಿಲ್ಲ ಇದನ್ನು. ಈ ಸಾಮಾನ್ಯ ಜನರಿಗೆ ಪಾಪ ಒಂದಿಷ್ಟು ಪರಿಹಾರ ಬೇಕಾಗಿತ್ತು. ಹೌದು, ಈ ಸುಗ್ರೀವಾಜ್ಞೆಯಲ್ಲಿ ತಪ್ಪುಗಳಿದ್ದಾವೆ, ಇಲ್ಲಂತಲ್ಲ. ಹೌದು, ಏನೋ ಒಂದು ಕರುಣೆಯಿಂದ, ಮಾನವೀಯತೆಯಿಂದ ಕೆಲವೊಂದು ರಿಜಿಸ್ಟ್ರೇಷನ್ ಮಾಡಿಸಿರೋದಿಲ್ಲ. ಅಂಥ ಜನ ಒಂದಿಷ್ಟು ಏನೋ ಬೇಡಿದಾಗ ಆಯ್ತಪ್ಪ, ನನಗೆ ನೋಡಿ ಬ್ಯಾಂಕ್ ಬಡ್ಡಿ ಹಾಕಿ ನಾನು ದುಡ್ಡು ವಾಪಸ್ ಮಾಡಪ್ಪ ಅಂತೇಳಿ ಕೊಟ್ಟವ್ರಿಗೆ ಮಾತ್ರ ಇದರಿಂದ ಹಾನಿ ಆಗ್ತದೆ. ನೈಸರ್ಗಿಕ ಒಂದೇನು ಕಾನೂನದ, ನ್ಯಾಚುರಲ್ ಕಾನೂನು ಕರಿತೀವಿ, ಅದಕ್ಕೆ ವಿರುದ್ಧ ಅದ.